ಈ ಮನೇಲಿ ದೇವಕಿ ಅಮ್ಮ ಒಬ್ಬರು ಖುಷಿಯಾಗಿದ್ರೆ ಇಡೀ ಮನೆನೇ ಖುಷಿಯಾಗಿರುತ್ತೆ. ಆದರೆ ಅವ್ರು ಖುಷಿಯಾಗಿರೋರ ಥರ ನಟಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಅವ್ರ ಮಗಳು ಬದುಕಿದ್ದಾಳೆ ಅಂತ ಅವ್ರು ಹೇಳ್ತಾರೆ. ಆದರೆ ಮದುವೆನೇ ಆಗಿಲ್ಲ ಅಂತ ಆದಿ ಹೇಳ್ತಾನೆ. ಒಂದಕ್ಕೊಂದು ಸಂಬಂಧನೇ ಇಲ್ಲ. ನಾನು ಬೇರೆ ಅವ್ರ ಮಗಳನ್ನ ಹುಡುಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಆದರೆ ಹೇಗೆ ಎಲ್ಲಿಂದ ಶುರು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ. ತಾತ ಮಾವನಿಗಂತೂ ಇದರಿಂದ ಏನಿದೆ ಅನ್ನೋ ಸತ್ಯ ಖಂಡಿತ ಗೊತ್ತಿರುತ್ತೆ. ಆದರೆ ಅದನ್ನು ಅವ್ರ ಹತ್ರ ಹೇಗೆ ಕೇಳಿದ್ರೆ ನನಗೆ ಆ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಗೊತ್ತಿಲ್ಲ. ದೇವ್ರೆ, ನೀನೇ ನನಗೆ ಹುಡ್ಕೋದಕ್ಕೆ ದಾರಿ ತೋರಿಸ್ಬೇಕು. ಅಮ್ಮನ ಮಗಳನ್ನ ಹುಡ್ಕೋದಕ್ಕೆ ನೀನು ಸಹಾಯ ಮಾಡಿದ್ರೆ ಹಬ್ಬಕ್ಕೆ ಊರಿಗೆ ಬಂದಾಗ ನಾನು ನಿನಗೆ ಮಂಡಿ ಸೇವೆ ಮಾಡ್ತೀನಿ. ಏನೋ ತುಂಬ ಡೀಪಾಗಿ ಯೋಚನೆ ಮಾಡ್ತಿರೋ ಹಾಗಿದೆಯಲ್ಲ. ಈಗ ಇವಳು ಯೋಚನೆ ಮಾಡಿಕೊಂಡೇ ಇದ್ದರೆ ಅಡುಗೆ ಮಾಡದೆ ಬೈಸ್ಕೊತಾಳೆ. ಅದಕ್ಕೆ ಇವಳನ್ನ ಡಿಸ್ಟರ್ಬ್ ಮಾಡಬೇಕು. ಏನು ಮಾಡೋದು? ಓಡು. ಅಯ್ಯೋ ಅಮ್ಮ, ರಿವರ್ಸ್. ಇಷ್ಟು ದಿವಸ ನಿನ್ನ ಸೊಸೆ ಆದಿ ಜೊತೆ ಆಟ ಆಡ್ತಿದ್ಲು, ಈಗ ನಿನ್ನ ಜೊತೆನೇ ಆಡ್ತಿದ್ದಾಳೆ. ಈಗ ನಾನು ಹೋಗಿ ಇದೆಲ್ಲ ನನ್ನಿಂದ ಆಗಿದ್ದು ಅಂತ ಹೇಳಿದ್ರೆ ಹೆಂಡ್ತಿಗೆ ಸಪೋರ್ಟ್ ಮಾಡ್ತೀಯ ಅಂತ ಅಮ್ಮ ಇನ್ನೂ ಕೋಪ ಮಾಡ್ಕೋತಾರೆ. ಪಾಪ ಅದಕ್ಕೆ ಬಲಿ ಆಗೋದು ಲಕ್ಷ್ಮಿ. ಸೊ ಈಗ ನಾನು ಇಲ್ಲಿಂದ ಎಸ್ಕೇಪ್ ಆಗೋದೇ ಒಳ್ಳೇದು. ಎಸ್ಕೇಪ್. ಬೆಳಗ್ಗೆ ಆದರೆ ಕಾಲೇಜು, ಮನೆಗೆ ಬಂದರೆ ಓದು. ಇದನ್ನೇ ಮಾಡ್ಕೊಂಡಿದ್ರೆ ಮನೆ ಕೆಲಸಗಳನ್ನ ಯಾವಾಗ ಮಾಡ್ತೀಯಾ? ಸಿಕ್ಕಿರೋ ಸಮಯದಲ್ಲಿ ಮನೆ ಕೆಲಸ ಮಾಡೋದು ಬಿಟ್ಟು ಈ ಥರ ಆಟ ಆಡ್ಕೊಂಡು ಕೂತಿದ್ಯಾ? ಅದು ಅತ್ತೆ, ಇಲಿ ನನ್ನ ಅಟ್ಟಿಸ್ಕೊಂಡು ಬಂತು, ಅದಕ್ಕೆ. ನೋಡು ನಿನ್ನ ಸೊಸೆ ತಾನು ಕೆಲಸ ಮಾಡಬೇಕಾಗತ್ತೆ ಅಂತ ಇಲಿ ಅಂತ ನಾಟಕ ಮಾಡ್ತಿದ್ದಾಳೆ. ದೇವರಾಣೆಗೂ ಇಲಿ ಬಂತು ಅತ್ತೆ. ಅಲ್ಲಮ್ಮ ಲಕ್ಷ್ಮಿ, ನಮ್ಮ ಮನೇಲಿ ಇಲಿ ಹೇಗೆ ಬರುತ್ತೆ? 3 ತಿಂಗಳಿಗೆ ಒಂದ್ಸರಿ ಪೆಸ್ಟ್ ಕಂಟ್ರೋಲ್ ಅವ್ರನ್ನ ಕರೆಸಿ ಸ್ಪ್ರೇ ಮಾಡಿಸ್ತೀವಿ. ಅಂಥದ್ರಲ್ಲಿ ಇಲಿ ಎಲ್ಲಿಂದ ಬರುತ್ತೆ? ಇಲಿ, ಹೆಗಣ, ಜಿರ್ಲೆ ಇದೆಲ್ಲ ಮನೆ ತುಂಬ ಓಡಾಡೋದಕ್ಕೆ ನಮ್ಮ ಮನೆ ಏನು ಲಕ್ಷ್ಮೀಪುರದ ಮನೆ ಅಂತ ಅಂದ್ಕೊಂಡಿದ್ಯಾ? ಚಂಚಲ, ಮಾತು ಎಲ್ಲೆಲ್ಲಿಗೂ ಹೋಗ್ತಾ ಇದೆ. ಅವ್ರೂರಲ್ಲಿ ಎಲ್ಲ ಸೌಕರ್ಯ ಸರಿಯಾಗಿದ್ದಿದ್ರೆ ಅವರು ಎಲ್ಲ ಸರಿ ಮಾಡ್ಕೋತಾ ಇದ್ರು. ಇಲ್ಲಿ ಹೆಗ್ಗಣ ಇದೆ ಅಂದ ತಕ್ಷಣ ಮನೆನೇ ಸರಿ ಇಲ್ಲ ಅಂತ ಹೇಳೋದು ತಪ್ಪು. ಮೊದಲು ನಿನ್ನ ಮನಸ್ಥಿತಿನ ಸರಿ ಮಾಡ್ಕೊ. ಲಕ್ಷ್ಮಿ, ನೀನು ನಿಜವಾಗ್ಲೂ ಇಲಿ ನೋಡಿದೀಯಾ? ಹೌದು ಅಜ್ಜಿ. ಸರಿ ಬಿಡು, ನಾನು ಪ್ರಸಾದಕ್ಕೆ ಹೇಳಿ ಪೆಸ್ಟ್ ಕಂಟ್ರೋಲ್ ಅವ್ರನ್ನ ಕರೆಸ್ತೀನಿ. ನೀನು ಹೋಗಿ ಅಡುಗೆ ಮಾಡು. ಮಾತಿನ ಮೇಲೆ ನಿಗಾ ಇರಲಿ ಚಂಚಲ. ಅದು ಅವಳ ತವ್ರ ಮನೆ, ಅವಳು ಹುಟ್ಟಿ ಬೆಳೆದು ಆಡಿರುವಂಥ ಊರು. ಅವಳ ಮನೆ ಬಗ್ಗೆ ನೀನು ಹಾಗೆಲ್ಲ ಕೆಟ್ಟದಾಗಿ ಮಾತಾಡಬಾರ್ದು. ನೋಡೆ, ನಿನ್ನ ಸೊಸೆ ಬಗ್ಗೆ ಅವ್ರ ಮನೆಯವ್ರ ಬಗ್ಗೆ ಒಂದು ಸ್ವಲ್ಪನೂ ಮಾತಾಡೋ ಹಾಗಿಲ್ಲ. ಹೇಗೆ ನಮ್ಮ ಮೇಲೆ ಕೋಪ ಮಾಡಿಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಟ್ಟು ಹೋಗ್ತಾರೆ ಅಂತ. ಹೋಗಲಿ ಬಿಡು ಅಕ್ಕ, ಅವ್ರು ಏನೇ ಹೇಳಿದ್ರು ಸತ್ಯ ಏನು ಅಂತ ನಮಗೆ ಗೊತ್ತಿದೆ ತಾನೆ. ಅಂತೂ ಈಗ ಟ್ರ್ಯಾಕಿಗೆ ಬಂದ್ಲು. ಇನ್ಮೇಲೆ ಇವಳನ್ನ ಆಟ ಆಡ್ಸೋಕ್ಕೆ ಆ ಮೂಷಿಕಾಸ್ತ್ರನೇ ಸರಿ.
ಮೇಘ ಏನಾಯ್ತು? ರೀ 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 ಬನ್ರಿ ಬೇಗ. ಏನು ನೋಡಿ ಹೆಂಗ ಆಡ್ತಿದ್ದಾಳೆ. ಏನಾಗ್ತಾ ಇದೆ? ರೀ ರೀ ಅಲ್ಲಿ ನೋಡ್ರಿ, ನನ್ನ ಹಬ್ಬಕ್ಕಂತ ಮಾಡಿಟ್ಟಿರೋ ತಿಂಡಿನೆಲ್ಲ ತಿನ್ಬಿಟ್ಟಿದ್ದಾಳೆ. ಅಷ್ಟೊಂದು ತಿಂದ್ರೆ ಹೊಟ್ಟೆ ಗತಿ ಏನಾಗ್ಬಾರ್ದು, ಅದಕ್ಕೆ ಹೀಗೆ ಆಡ್ತಿದ್ದಾಳೋ ಏನೋ. ಅಲ್ಲ ಮಗಳೇ, ಅಷ್ಟೆಲ್ಲ ಯಾಕೆ ತಿನ್ನೋದಕ್ಕೆ ಹೋದೆ? ನಳಿನಿ, ಲಿಂಬೆಹಣ್ಣಿನ ಜ್ಯೂಸ್ ಮಾಡಿ, ಅದನ್ನ ಕುಡಿದ್ರೆ ಸರಿ ಹೋಗುತ್ತೆ. ಆದರೂ ಸರಿ ಹೋಗ್ಲಿಲ್ಲ ಅಂದ್ರೆ ಆಮೇಲೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಸರಿ ಅಮ್ಮ, ಅದೆಲ್ಲ ಏನು ಬೇಡ. ಇದಕ್ಕೆಲ್ಲ ಡಾಕ್ಟರ್ ಅವಶ್ಯಕತೆ ಏನಿಲ್ಲ. ಏನು ಮಾತಾಡ್ತಿದ್ಯಾ? ಅವಳು ಒದ್ದಾಡೋದು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಆ ರೀತಿ ಎಲ್ಲ ನಾನು ಹೇಳ್ತಾ ಇರೋದು. ಈ ರೀತಿ ಆದಾಗ ಏನು ಸಮಸ್ಯೆ ಆಗಿದೆ, ಏನು ಸೊಲ್ಯೂಷನ್ ಕೊಡ್ಬೇಕಂತ ಹೇಳಕ್ ಒಂದು ಆ್ಯಪ್ ಇದೆ, ಅದನ್ನ ಕೇಳಿದ್ರೆ ಎಲ್ಲ ಗೊತ್ತಾಗುತ್ತೆ. ಈಗ ನಮ್ಗೆ ಏನಾಗಿದೆ ಅಂತ ಅದಕ್ಕೇನೋ ಗೊತ್ತಾಗುತ್ತೆ. ನಾವು ವಾಯ್ಸ್ ಮುಖಾಂತರ ಹೇಳಿದ್ರೆ ಅದಕ್ಕೆಲ್ಲ ಅರ್ಥ ಆಗುತ್ತೆ. ಬೇಕಾದ್ರೆ ತೋರಿಸ್ತೀನಿ ಇರು. ಅಕ್ಕ, ನಿನ್ಗೇನಾಗ್ತಿದೆ ಹೇಳು. ಬೇಗ ಹೊಟ್ಟೆ ನೋಯ್ತಿದ್ಯೇನೆ? ಹೊಟ್ಟೆ ನೋಯ್ತಿದ್ಯಾ ಅಂತ? ಜಾಸ್ತಿ ತಿಂಡಿ ತಿಂದಿರೋದ್ರಿಂದ ಹೊಟ್ಟೆ ನೋವಾಗ್ತಿದೆ, ವಾಮಿಟ್ ಬರೋಗಾಗ್ತಿದೆ. ಇದಕ್ಕೆ ಏನು ಪರಿಹಾರ? ಇದೊಂದು ಈಟಿಂಗ್ ಡಿಸಾರ್ಡರ್ ಸಿಂಪ್ಟಮ್ಸ್. ನಾವು ಆತಂಕದಲ್ಲಿದ್ದಾಗ ನಾವು ಏನು ತಿಂತಿರ್ತೀವಿ, ಎಷ್ಟು ತಿಂತಿರ್ತೀವಿ ಅಂತ ಗೊತ್ತಾಗೋಲ್ಲ. ಇದಕ್ಕೆ ಪರಿಹಾರ ಅಂದ್ರೆ ಅವರಿಗೆ ಆತಂಕವಾಗದಂತೆ ನೋಡಿಕೊಳ್ಳುವುದು, ಖುಷಿಯಾಗಿರುವಂತೆ ನೋಡಿಕೊಳ್ಳುವುದು. ಇದೆಲ್ಲ ನಂಗೆ ಗೊತ್ತೇ ಇರಲಿಲ್ಲ ಕಣ. ಅಪ್ಪ, ಇದು AI ಯುಗ. ನಮ್ಗೆ ಏನೇ ಸಮಸ್ಯೆ ಆಗಲಿ ಇದೇ ಪರಿಹಾರ ಕೊಡುತ್ತೆ. ಅಕ್ಕ ಆತಂಕದಿಂದ ತಿಂದಿರೋದಕ್ಕೆ ಈ ಥರ ಆಗಿರೋದು. ಏ ಹೋಗೋ, ಹಂಗೇನಿಲ್ಲ. ಅಪ್ಪ, ನನಗೆ ತುಂಬ ಸುಸ್ತಾಗ್ತಿದೆ, ನಾನು ಹೋಗಿ ಮಲ್ಕೋತೀನಿ. ಹುಷಾರಾಗಿದೆ ತಾನೆ? ಹಾಪ, ಹುಷಾರಾಗಿದ್ದೀನಿ. ನೀವೇ ಹೆದರ್ಕೊಳಕ್ಕೆ ಹೋಗ್ಬೇಡಿ. ನನಗೆ ಸುಸ್ತಾಗಿದೆಯಲ್ಲ, ಮಲಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಇರು, ನಿಧಾನ, ನಾನು ಬರ್ತೀನಿ. ನಡಿ ನಡಿ. ಅಲ್ಲ ಕಣೋ, ಇದು ಸುಳ್ಳು ಹೇಳುತ್ತೆ ಅಂತ ಹೇಳ್ತಿದ್ದಾಳೆ. ಇಲ್ಲ ಅಮ್ಮ, ನನಗೆ ಯಾಕೋ ಅಕ್ಕನೇ ಸುಳ್ಳು ಹೇಳ್ತಿದ್ದಾಳೆ ಅನ್ಸುತ್ತೆ. ಯೋಚನೆ ಮಾಡಬೇಡ, ಪರೀಕ್ಷೆ ಹತ್ರ ಬಂತಲ್ಲ, ಅದಕ್ಕೆ ಟೆನ್ಷನ್ ಮಾಡ್ಕೊಂಡಿರ್ತೀಯ, ಅದಕ್ಕೆ ಹೀಗೆಲ್ಲ ಆಗಿರುತ್ತೆ. ಇವಾಗ ಮಲ್ಕೋ, ಸರಿ ಹೋಗುತ್ತೆ. ಸರಿ ಹೋಗುತ್ತೆ, ಮಲ್ಕೋ.